ಲಾಸ್ಟ್ ಡೇಸ್ ಆಫ್ ಸಾಕ್ರೆಟಿಸ್, ಸಾಕ್ರೆಟಿಸನ ಕೊನೆಯ ದಿನಗಳು ಅಂತ ಏನು ಮೂರ್ತಿ ರಾಯರು ಬರೆದಿದ್ದಾರೆ, ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಅದನ್ನು. ಅಮೇಝಿಂಗ್ ವೈ ಅಲ್ಲ, ಅವ್ನು ಹೇಳ್ತಾನೆ ಜೀವನ ಅಂದರೆ ಏನು. ನೀವು ಎಷ್ಟು ಮಟ್ಟಿಗೆ ಕನ್ಫ್ಯೂಸ್ ಆಗುತ್ತೆ ಓದ್ಬೇಕಾದ್ರೆ. ಸಾಕ್ರೆಟಿಸ್ ಆತ್ಮ ಅಂದರೆ ಏನು, ಶರೀರ ಅಂದರೆ ಅಂತ ಹೇಳ್ತಾ ಹೋದಾಗ ಅಬ್ಸಲ್ಯೂಟ್ ಐಡಿಯಾ ಆಫ್ ಭಗವದ್ಗೀತಾ ಅದರೊಳಗೆ. ಪೂರ ಭಗವದ್ಗೀತಾನೇ ದೇಹಿನೋಸ್ಮಿನ್ ಯಥಾ ದೇಹಿ ಹೇಳ್ತಾರೆ. ಮತ್ತಿನ್ನೊಂದು ದೇಹ ಶಾಶ್ವತ ಅಲ್ಲ, ಬಟ್ಟೆ ಹ್ಯಾಂಗೆ ಬಿಚ್ಚಾಗ್ಬಿಡೋದನ್ನು, ದೇಹ ಮುಖ್ಯ ಆತ್ಮ ಮುಖ್ಯ. ಇದು ಎಕ್ಸಾಕ್ಟ್ಲಿ ಸಾಕ್ರೆಟಿಸ್ ಬಾಯಲ್ಲಿ ಬರುತ್ತೆ ಆವಾಗ ಕಾಲಕ್ಕೆ. ಅವನಿಗೆ ಚಂದ ಕಡೆ ಮಾತು ಹೇಳ್ತಾನೆ. ಲಾಸ್ಟ್ ವಿಷ ತಂದುಬಿಡ್ತಾರೆ ಅವರು, ಹ್ಯಾಮ್ಲಾಕ್ ವಿಷ ಕೊಡಬೇಕು, ಅವನಿಗೆ ಕೊಲ್ಲಬೇಕು, ಅವನು ಹುಡುಗರನ್ನ ಹಾಳು ಮಾಡ್ತಾನೆ ಅವನು ಅಂತ ಆಪಾದನೆ ಅವನ ಮೇಲೆ. ಒಳ್ಳೇದು ಹೇಳಿರ್ತಾನೆ ಅವನು, ಆಪಾದನೆ ಮಾಡ್ತಾರೆ, ಶಿಕ್ಷೆ ಕೊಡಬೇಕು, ಹ್ಯಾಮ್ಲಾಕ್ ವಿಷ ಕೊಟ್ಟು ಕೊಲ್ಲಬೇಕು ಅವನು ಕೇಳ್ತಾನೆ. ಲಾಸ್ಟಿಗೆ ವೇಟ್ ಮಾಡಿ ತೊಗೊಂಬಂದ್ಬಿಡಿ ಬೇಗ, ಯಾಕೆ ತಡ ಮಾಡ್ತೀರಿ ಅಂತಾನೆ. ತದ್ಮೇಲೆ ಏನು ಮಾಡಬೇಕಪ್ಪ ನಾನು ಅಂತ ಕೇಳ್ತಾನೆ. ಏನಿಲ್ಲ, ನೀವು ಕುಡಿಬೇಕು, ಅಡ್ಡಾಡ್ತಾ ಇರಬೇಕು, ಕಾಲೆಲ್ಲ ತಣ್ಣಗಾಗ್ತಾ ಬರುತ್ತೆ, ಮಲ್ಕೊಂಡ್ಬಿಡ್ಬೇಕು, ಮುಖ ಮೇಲೆ ಮಾಡಿ ಮಲ್ಕೊಂಡಿರಬೇಕು, ನಿಧಾನಕ್ಕೆ ತಣ್ಣಗಾಗ್ತಾ ಬರುತ್ತೆ, ನಿಮಗೆ ಎದೆ ತನಕ ತಣ್ಣಗಾದ್ಮೇಲೆ ನಿಮಗೆ ಸತ್ತು ಹೋಗ್ತೀರಿ ಅಂತ ಹೇಳ್ತಾನೆ. ಓಕೆ, ಹಾಗೆ ಮಾಡ್ತೀನಿ. ಅಡ್ಡಾಡ್ತಾನೆ. ಆಗ ಅತ್ಯಂತ ಫೇಡೋ ಅಂತ ಅವನ ಶಿಷ್ಯ, ಫ್ರೀಡೋ ಅಂತ, ಅವ್ನು ಕೇಳ್ತಾನೆ, ನೀ ಕುಡಿದು ಬಿಟ್ಟಿದ್ದೆ ವಿಷಯ, ಈಗ ಬದುಕೋಕ್ಕೆ ಸಾಧ್ಯ ಇಲ್ಲ, ನೀನು ಸಮಾಧಿ ಹೇಗೆ ಮಾಡಬೇಕು ಸಾಕ್ರೆಟಿಸ್ ನಾವು ಅಂತ ಕೇಳ್ತಾರೆ. ಅವ್ನು ಹೇಳೋ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ, ಶರೀರಕ್ಕೆ ಸಮಾಧಿ ಮಾಡೋದಪ್ಪ, ನಾನೆಲ್ಲಿ ಸಿಗ್ತೀನಿ ನಿಮ್ಮ ಕೈಯಲ್ಲಿ ಅಂತ. ಇದು ಎಂಥ ಮಾತಪ್ಪ ಅನಿಸ್ಬಿಡ್ತು ನನಗೆ. ಈ ನಾನು ಅನ್ನುವಂಥದ್ದು ಆತ್ಮ ಇದೆಯಲ್ಲ, ಯಾರು ಹಿಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದನ್ನು. ಶರೀರ ಹಿಡ್ಕೊಬೋದು, ಏನೇ ಮಾಡ್ಕೊಂಡು ಹೋಗೋದು, ಶರೀರಕ್ಕೆ ಏನು ಸಂಬಂಧ ಇದೆ. ಅವ್ನು ಹೇಗೆ ಮಾಡ್ತಾನೆ ಗೊತ್ತಾ, ಕಾಲು ತಣ್ಣಗಾಯ್ತು ಬರ್ತದೆ, ಭಾಳ ಮನುಷ್ಯ ಬರ್ತಾನೆ, ಸೇವಕ ಜೈಲಲ್ಲಿರೋ ಕೈ, ಅವ್ನು ತಣ್ಣಗಾಯ್ತಾನಪ್ಪ ಕಾಲು ಅಂತ ಕೇಳ್ತಾನೆ. ಇವನು ಇಷ್ಟಿರೋಕ್ಕೆ ಸಾಧ್ಯ ಇದೆಯಾ ಅಂತ. ವಿಷ ಕೊಡು ಸಾಯುವ ಮನುಷ್ಯ ಕಾಲು ತಣ್ಣಗಾಯ್ತೇನಪ್ಪ, ಆಯಿತಾ, ಇದು ಎದೆಗೆ ಬರ್ತಾ ಇದೆಯಾ, ಆಮೇಲೆ ಹೋಗ್ಬಿಡ್ತೇನೆ ನಾನು, ಓಕೆ ಅಂತಾನೆ. ಹಾಗೆ ಹೋಗ್ತಾನೆ, ಹೋಗೇ ಬಿಡ್ತಾನೆ. ಲಾಸ್ಟ್ ಡೇಸ್ ಆಫ್ ಸಾಕ್ರೆಟಿಸ್ ಅದ್ಭುತ ಅನಿಸ್ತದೆ ಓದಿದಾಗ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.